ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಲ್ಲಿವರೆಗೂ ಯಾರು ಒಂದು ಅನ್ನಭಾಗ್ಯ ಯೋಜನೆಯ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ ಅಂಥವ್ರಿಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕೆಂದರೆ ಅನ್ನಭಾಗ್ಯ ಯೋಜನೆ ಮೂಲಕ ಹಣ ಪಡಿತಿದ್ದಂಥವರು ಇಲ್ಲಿ ಯಾವ ತಿಂಗಳಿಂದ ಹಣ ಪೆಂಡಿಂಗ್ ಇದೆ ಅಂದರೆ ಏಪ್ರಿಲ್ ತಿಂಗಳು ಹಣ ಕೂಡ ಬಂದಿಲ್ಲ, ಮೇ ಕೂಡ ಬಂದಿಲ್ಲ, ಜೂನ್ ಕೂಡ ಬಂದಿಲ್ಲ. ಅಂದರೆ ಇದೇ ಜೂನ್ ತಿಂಗಳಲ್ಲಿ ಕೂಡ ಹಣ ಬಂದಿಲ್ಲ. ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ 3 ತಿಂಗಳ ಹಣ ಒಟ್ಟಿಗೆ ಬರುತ್ತೆ ಅಂತ ಕೂಡ ಮಾಹಿತಿ ಹೇಳಿದರು. ಅದೇ ಪ್ರಕಾರ ಇಲ್ಲಿ ನಾನು ಇವತ್ತು ನಿಮ್ಗೆ ತಿಳಿಸ್ತಿರುವಂಥದ್ದು, ಇಲ್ಲಿ ಇನ್ನೂ ಜನರು ಏನು ಮಾಹಿತಿ ಯಾವ ರೀತಿ ಚೆಕ್ ಮಾಡ್ತಾ ಇದ್ದಾರೆ ಅಂತಂದರೆ, ಒಂದು ಆಹಾರ ವೆಬ್ಸೈಟಲ್ಲಿ ಹೋಗಿ DBT ಸ್ಟೇಟಸ್ ಮೂಲಕ ಅವರ ಒಂದು ಏನು ಅನ್ನಭಾಗ್ಯ ಯೋಜನೆ ಹಣ ಬಂದಿದೆ ಇಲ್ಲ ಅಂತ ಅವರು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಅಲ್ಲಿ ಹೋದರೆ ಯಾವುದೇ ಒಂದು DBT ವೆಬ್ಸೈಟ್ ಮೂಲಕ ನೋಡೋದಾದರೆ DBTಯಲ್ಲಿ ಇನ್ನೂ ಆ್ಯಡ್ ಆಗಿಲ್ಲ. DBT ಅಪ್ಲಿಕೇಶನಲ್ಲಿ ಆ್ಯಡ್ ಆಗಿರುತ್ತೆ. ಆದರೆ ಆಹಾರ ಇಲಾಖೆಯಲ್ಲಿ DBT ಸ್ಥಿತಿ ಅಂತ ಇರುತ್ತೆ ನೋಡಿ, ಅಲ್ಲಿ ಹೋಗಿ ಚೆಕ್ ಮಾಡಿದರೆ ನಿಮಗೆ ಯಾವುದೇ ಹಣ ತೋರಿಸ್ತಾ ಇಲ್ಲ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಲೈವ್ ಪ್ರೂಫ್ ಆಗಿ ನೀವು ನೋಡ್ಬೋದು. ಇದೆಲ್ಲ ಮಾಹಿತಿ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಮಾಹಿತಿ ಇನ್ನೊಬ್ಬರಿಗೂ ಕೂಡ ಶೇರ್ ಮಾಡೋದರಿಂದ ನಮಗೂ ಕೂಡ ಅನುಕೂಲ ಆಗುತ್ತೆ, ಇನ್ನೂ ಜನರಿಗೂ ಕೂಡ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಎಲ್ಲ ಒಂದು ಕೆಲಸಗಳು ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು, ಏಪ್ರಿಲ್ ತಿಂಗಳ ಹಣ ಬಂದಿದೆ. ನೀವು ಈ ಮಾತು ನಂಬಲೇಬೇಕು. ನೀವು ಖಾತೆ ಕೂಡ ಚೆಕ್ ಮಾಡ್ಕೊಳ್ಬೋದು. ಏಪ್ರಿಲ್ ಒಂದು ಅಕ್ಕಿ ಹಣ ಏನಿದೆ, ಆ ಒಂದು ಹಣ ಈಗ ರಿಲೀಸ್ ಆಗಿರುವಂಥದ್ದು ಬಂದು ಖಾತೆಗೆ ಕೂಡ ಅಕೌಂಟಿಗೂ ಕೂಡ ಜಮಾ ಆಗಿದೆ. ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಇಲ್ಲ DBT ಸ್ಥಿತಿಯಲ್ಲಿ ಇನ್ನೂ ಆ್ಯಡ್ ಆಗಿಲ್ಲ, ಈಗ 2-3 ದಿನದ ಒಂದು ಖಾತೆಗೆ ಹಣ ಜಮಾ ಆಗ್ತಾಯಿದೆ. ಅಂದರೆ ಒಟ್ಟಿಗೆ ಎಲ್ರಿಗೂ ಆಗಿಲ್ಲ, 2-3 ದಿನದಿಂದ ಸ್ವಲ್ಪ ಜನರಿಗೆ ಆಗ್ತಾಯಿದೆ. ಅದಕ್ಕೋಸ್ಕರ 3 ತಿಂಗಳದ್ದು ಒಟ್ಟಿಗೆ ಬರುತ್ತೆ ಅಂತ ಕೆಲವು ಜನರು ಹೇಳ್ತಾ ಇದ್ದಾರೆ. ಆ ರೀತಿ ನಾನು ಹೇಳಲ್ಲ. ಏಪ್ರಿಲ್ ತಿಂಗಳ ಹಣ ಒಂದು ನಮಗೆ ಕನ್ಫರ್ಮ್ ಇರುವಂಥದ್ದು, ಅದು ಹಣದ ಮಾತ್ರ. ಈ ಒಂದು ಏಪ್ರಿಲ್ ತಿಂಗಳ ಹಣದ ಮಾಹಿತಿ ಮಾತ್ರ ನಾನು ಹೇಳ್ತೀನಿ. ಒಂದು ಏಪ್ರಿಲ್ ತಿಂಗಳ ಹಣವನ್ನು ಈಗಾಗಲೇ ಜಮಾ ಆಗಿದೆ. ಆದರೆ ಇಲ್ಲಿ DBT ಒಂದು ಸ್ಥಿತಿ ನೋಡೋದಾದರೆ ಇಲ್ಲಿ ಯಾವುದೇ ಒಂದು ಏಪ್ರಿಲ್ ತಿಂಗಳ ಹಣ ರಿಲೀಸ್ ಮಾಡಿರುವಂಥ ಮಾಹಿತಿ ತೋರಿಸ್ತಾ ಇಲ್ಲ. ಆದರೆ ಈ ಒಂದು ಅಪ್ಡೇಟ್ ಆಗಿಲ್ಲ ಏನೋ ಅನಿಸುತ್ತೆ. ಈ ಒಂದು ವೆಬ್ಸೈಟ್ ಅಪ್ಡೇಟ್ ಮಾಡಿಲ್ಲ, ಇನ್ನೂ ಯಾಕೆ ಮಾಡಿಲ್ಲ ಅಂತ ಕೂಡ ಗೊತ್ತಿಲ್ಲ. ಆದರೆ ಏಪ್ರಿಲ್ ತಿಂಗಳ ಹಣ ಒಂದು ರಿಲೀಸ್ ಮಾಡಿರುವಂಥದ್ದು. ಇಲ್ಲಿ ನೋಡಿ, ಯಾವುದೇ ಒಂದು ಮಾಹಿತಿ ಇಲ್ಲಿ ನಿಮಗೆ ಬರೋದಿಲ್ಲ ನೋಡಿ. ಇಲ್ಲಿ ಇದು ಜನವರಿ, ಫೆಬ್ರವರಿ, ಮಾರ್ಚ್ಗೆ ಎಂಡ್ ಆಗಿದೆ. ಇಲ್ಲಿ ಯಾವುದೇ ಒಂದು ಏಪ್ರಿಲ್ ತಿಂಗಳು ಮತ್ತು ಮೇ ತಿಂಗಳು, ಜೂನ್ ತಿಂಗಳು ಯಾವುದೇ ಒಂದು ಮಾಹಿತಿ ತೋರಿಸ್ತಾ ಇಲ್ಲ. ಅದಕ್ಕಾಗಿ ನಿಮಗೆ ಏನು ನೀವು ಒಂದು ಅನ್ನಭಾಗ್ಯ ಯೋಜನೆಯ ಹಣ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾಯಿದ್ದೀರಾ ಅಂಥವ್ರಿಗೂ ಈಗಾಗಲೇ ಏಪ್ರಿಲ್ ತಿಂಗಳ ಒಂದು ಏನು ಅನ್ನಭಾಗ್ಯ ಯೋಜನೆ ಹಣ ಎಷ್ಟು ಜನರು ಇರ್ತೀರ ಅಷ್ಟು ಅಮೌಂಟ್ ಈಗ ಜಮಾ ಆಗಿದೆ. ನೀವು ಕೂಡ ನಿಮ್ಮ ಒಂದು ಬ್ಯಾಂಕಿಗೆ ಹೋಗಿ ನಿಮ್ಮ ಅಕೌಂಟ್ ಎಂಟ್ರಿ ಮಾಡಿ ನೋಡಿ. ಬೇಕಾದರೆ ನಾನು ಏನಾದರೂ ಸುಳ್ಳು ಮಾಹಿತಿ ಕೊಡ್ತಾ ಇದ್ದೇನೆ ಅಂತ. ನಿಮಗೆ ಈಗ 2-3 ಹಿಂದುಗಡೆಯಿಂದ ಜಮಾ ಆಗಿರುತ್ತೆ. ನೀವು ಕೂಡ ಒಂದು ಸ್ಟೇಟಸ್ ಅಥವಾ ಬ್ಯಾಂಕಿಗೆ ಹೋಗಿ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ಳಿ, ಅಥವಾ ಎಂಟ್ರಿ ಮಾಡಿ ನೋಡಿ. ನೀವು ಎಷ್ಟು ಜನರು ಇರ್ತೀರ, ಪ್ರತಿ ತಿಂಗಳು ಅನ್ನಭಾಗ್ಯ ಯೋಜನೆ ಹಣ ಎಷ್ಟು ಬರ್ತಿತ್ತೋ ಅಷ್ಟು ಹಣ 2-3 ದಿನದಲ್ಲಿ ಜಮಾ ಆಗಿರುತ್ತೆ. ಆ ಮಾಹಿತಿ ನಿಮಗೂ ಕೂಡ ಗೊತ್ತಾಗುತ್ತೆ. ಸುಮ್ಮನೆ ಇದು ಒಂದು ಸ್ಟೇಟಸಲ್ಲಿ ನೋಡಿದರೆ ಬರೋಲ್ಲ. ಬೇಕಂತಂದರೆ ಒಂದು 4-5 ದಿನ ಬಿಟ್ಟು DBT ಅಪ್ಲಿಕೇಶನ್ ಮೂಲಕ ನೀವು ಚೆಕ್ಔಟ್ ಮಾಡ್ಕೊಳ್ಳಿ, ಅಲ್ಲಿ ಕೂಡ ಆ್ಯಡ್ ಆಗಿರುತ್ತೆ. ಇಲ್ಲಿ ಒಂದು ಆಹಾರ ವೆಬ್ಸೈಟಲ್ಲಿ ಅದು ಸ್ಟೇಟಸ್ ತೋರಿಸ್ತಾ ಇಲ್ಲ. ಅದಕ್ಕೋಸ್ಕರ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಗಳು ನೋಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.